ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. RSSಗೆ 8 ಒತ್ತಾಯಗಳನ್ನ ಮಾಡಿ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆದಿದ್ರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿದ್ದಂತ ಪತ್ರಕ್ಕೆ ಕೌಂಟರ್ ಕೊಡೋಕೆ ಈಗ ತೆರೆಮರೆಯಲ್ಲಿ ಸಿದ್ಧತೆಗಳು ಆರಂಭ ಆಗಿದೆ. RSSಗೆ 8 ಒತ್ತಾಯಗಳನ್ನ ಮಾಡಿ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆದಿದ್ರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿದ್ದಂತ ಪತ್ರಕ್ಕೆ ಕೌಂಟರ್ ಕೊಡೋಕೆ ಈಗ ಸಿದ್ಧತೆಗಳು ಆರಂಭ ಆಗಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಮರ ಸಾರೋಕೆ ಮುಂದಾಗಿದ್ದಾರೆ ಬಿಜೆಪಿ ಲೀಡರ್ಸ್. ಇದಕ್ಕೆ ಉತ್ತರಿಸೋ ಅಗತ್ಯವಿಲ್ಲ ಅಂತ ಮೋಹನ್ ಜಿ ಭಾಗವತ್ RSS ಮುಖ್ಯಸ್ಥ ಈಗಾಗಲೇ ಕೇರಳಂನಲ್ಲಿ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಪತ್ರದಿಂದಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಮುಜುಗರ ಎದುರಾಗಿದೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರಿಂದ ಕೌಂಟರ್ ಕೊಡೋಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಯಾವಾಗ ಪ್ರಿಯಾಂಕ್ ಖರ್ಗೆ 8 ವಿಚಾರಗಳನ್ನ ಇಟ್ಕೊಂಡು ಪತ್ರವನ್ನ ಬರೆದ್ರೋ ಮೋಹನ್ ಜಿ ಭಾಗವತ್ಗೆ, ಇದು ರಾಜ್ಯ ಬಿಜೆಪಿ ನಾಯಕರಿಗೆ ಒಂದಷ್ಟು ಮುಜುಗರವನ್ನ ತರ್ತಾ ಇದೆ. RSS ಬಗ್ಗೆ ಪದೇ ಪದೇ ಮೇಲಿಂದ ಮೇಲೆ ಇದು ನೋಂದಾಯಿತ ಸಂಸ್ಥೆನಾ, ದೇಣಿಗೆ ಎಲ್ಲಿಂದ ಬರುತ್ತೆ, ಯಾಕಿಷ್ಟು ಐಷಾರಾಮಿ ಜೀವನ, ನೀವೇನು ಸಂವಿಧಾನದ ಚೌಕಟ್ಟಿನಲ್ಲಿ ಬರಲ್ವಾ, ಹೀಗೆ ಹಲವಾರು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಂಥ ಪ್ರಿಯಾಂಕ್ ಖರ್ಗೆಗೆ ಈಗ ಕೌಂಟರ್ನ ಕೊಡಲೇಬೇಕು, ಇಲ್ಲಾಂದರೆ ಬಿಜೆಪಿಗೆ ಮುಜುಗರ ಬರುತ್ತೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆಗೆ ಕೌಂಟರ್ ಕೊಡೋಕ್ಕೆ ಪ್ಲಾನ್ ತಯಾರಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಪತ್ರದಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಮುಜುಗರ ಉಂಟಾಗಿದೆ. ಮುಜುಗರವನ್ನು ತಪ್ಪಿಸಿಕೊಳ್ಳೋದಕ್ಕೆ ಕೌಂಟರ್ ಕೊಡೋದಕ್ಕೆ ತಯಾರಿಗಳು ಆರಂಭ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಆಸ್ತಿಯ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆಗೆ ಇಷ್ಟು ದೊಡ್ಡ ಪ್ರಮಾಣದ ಆಸ್ತಿ ಬರೋಕ್ಕೆ ಹೇಗೆ ಸಾಧ್ಯ? ನಿಮ್ಮ ತಂದೆ ರಾಜಕಾರಣಿ, ಆದ್ದರಿಂದ ಅವ್ರ ಆಸ್ತಿ ಸಂಪಾದನೆ ಮಾಡಿಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳೋದು. ನಿಮ್ಮ ಸಂಪಾದನೆ ಏನು, ನಿಮ್ಮ ಕೊಡುಗೆ ಏನು ರಾಜ್ಯ ರಾಜಕಾರಣಕ್ಕೆ? RSS ಬಗ್ಗೆ ನೀವು ಮಾತಾಡ್ತೀರಲ್ಲ, ಸಾಮಾಜಿಕ ಸೇವೆ, ಸಾಮಾಜಿಕ ಕಳಕಳಿ ಏನಾದರೂ ಇದೆಯಾ ನಿಮಗೆ? ಇದ್ರೆ ಏನು ಮಾಡಿದ್ದೀರಿ ತೋರಿಸಿ. ಅಪ್ಪನ ಹೆಸರನ್ನ ಟ್ಯಾಗ್ ಲೈನ್ ಮುಂದ್ಗಡೆ ನೀವು ವರ್ಕ್ ಮಾಡ್ತಾ ಇರೋ ಅಂಥವ್ರು ಈಗ ಕ್ಯಾಬಿನೆಟ್ನಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದಿರಿ. ಈ ಉನ್ನತ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ನೀವು ಹಾಕಿದ್ದಂಥ ಎಫರ್ಟ್ ಆದರೂ ಏನು, ಶ್ರಮ ಏನು? ಈ ರೀತಿಯ ಪ್ರಶ್ನೆಗಳನ್ನು ಮಾಡ್ತಾ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗಳಿಗೆ ಕೌಂಟರ್ನ ಕೊಡಲಿಕ್ಕೆ ಬಿಜೆಪಿಯಲ್ಲಿ ತೆರೆಮರೆಯ ಸಿದ್ಧತೆಗಳು ಆಗ್ತಾ ಇದೆ. ಈಗಾಗಲೇ ನೇರವಾಗಿ RSS ಮುಖ್ಯಸ್ಥ ಮೋಹನ್ ಜಿ ಭಾಗವತ್ ಯಾವಾಗ ಪತ್ರವನ್ನು ಬರೆದಿದ್ದಾರೆ ಅಂತ ಗೊತ್ತಾಯ್ತೋ ಅವರು ಕೌಂಟರ್ನ ಕೊಟ್ಟಿದ್ದಾರೆ. ಇದೆಲ್ಲ ರಾಜಕಾರಣ ರೀ, ಇದಕ್ಕೆಲ್ಲ ಆನ್ಸರ್ ಹೇಳೋಕ್ಕಾಗಲ್ಲ. ನಾವು ನೋಡ್ಕೊಂಡು ಬಂದಿದ್ದೀವಿ, ಶತಮಾನ ಕಳೆದಿದೆ ಈಗ RSS. ಶತಮಾನಗಳಿಂದಲೂ ಕೂಡ ಸಾಕಷ್ಟು ಈ ರೀತಿಯಾದಂಥ ವಿಷಯಗಳನ್ನು ಎದುರಿಸೇ ಬಂದಿದೆ. ಬ್ಯಾನ್ ಮಾಡಿದ್ರು, ಹೋರಾಟ ಮಾಡಿದ್ವಿ, ಬ್ಯಾನ್ ತೆಗೆದ್ರು. ನಾವು ಸಂವಿಧಾನದ ಚೌಕಟ್ಟು ಅಂದರೆ ನಮ್ಮದೇ ಆದಂಥ ಸಂವಿಧಾನ ಇದೆ, ಆ ಚೌಕಟ್ಟಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ, ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ನಾವು ಯಾವುದೇ ಈ ರೀತಿಯಾದ ಪತ್ರಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋ ಹಾಗಿಲ್ಲ ಅನ್ನೋ ಒಂದು ಕೌಂಟರ್ನ ಮೋಹನ್ ಜಿ ಭಾಗವತ್ ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈಗ ರಾಜ್ಯ ಬಿಜೆಪಿ ನಾಯಕರು ಕೂಡ ಕೌಂಟರ್ನ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ತೆರೆಮರೆಯ ಸಿದ್ಧತೆಗಳು ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ರಾಜಕೀಯ ಜೀವನ, ಆಸ್ತಿ ಪಾಸ್ತಿ, ಈ ಹುದ್ದೆಯ ಪ್ರಶ್ನೆ ಮಾಡುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.